ಪಶ್ಚಿಮ ಬಂಗಾಳದಲ್ಲಿ ಏಪ್ರಿಲ್ 23ರಂದು ಮೊದಲ ಹಂತದಲ್ಲಿ 152 ಸ್ಥಾನಗಳಿಗೆ ಮತದಾನ ನಡೆದಿದೆ. ಈ ಸಲ ನಿಜವಾಗಿಯೂ ಗೆಲ್ಲವರು ಯಾರು ಅನ್ನೋದು ಬಹಳ ಕುತೂಹಲಕಾರಿಯಾಗಿದೆ. ಯಾಕಂದ್ರೆ ಮಮತಾ ಬ್ಯಾನರ್ಜಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸೋದಕ್ಕೆ ಬಿಜೆಪಿ ಮಾತ್ರ ಅಲ್ಲ, ಚುನಾವಣಾ ಆಯೋಗದ SIR ಕೂಡ ಒಂದು ಅಸ್ತ್ರ ಆಗಿದೆ. ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಈ 152 ಸ್ಥಾನಗಳಲ್ಲಿ 59 ಸ್ಥಾನಗಳನ್ನ ಗೆದ್ದಿತ್ತು. ಮತ್ತೆ ಈ ಬಾರಿ ಮಮತಾ ಅವರ ಪತನ ಅದರ ಉದ್ದೇಶ ಆಗಿದೆ. ಕಳೆದ 4 ದಶಕಗಳಿಂದನೂ ಬಂಗಾಳದಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಬಿಜೆಪಿ ಹಸಿದುಕೊಂಡು ಕಾಯ್ತಾ ಇದೆ. ಬಂಗಾಳವನ್ನ ಗೆಲ್ಲೋದು ಬಿಜೆಪಿಗೆ ಒಂದು ಪ್ರಮುಖ ಅಗ್ನಿ ಪರೀಕ್ಷೆ ಆಗಿದೆ. ಈ ಬಾರಿ ತನ್ನ ಕನಸನ್ನ ಈಡೇರಿಸಬಹುದು ಅನ್ನೋಂಥ ಒಂದು ನಿರೀಕ್ಷೆಯಲ್ಲಿ ಬಿಜೆಪಿ ಇದೆ. ಬಂಗಾಳ ಚುನಾವಣೆಯನ್ನ ಗೆಲ್ಲೋದಕ್ಕೆ ಬಿಜೆಪಿ ಅಗತ್ಯವಿರುವಂಥ ಎಲ್ಲಾ ವಿಧಾನವನ್ನ ಬಳಸ್ಕೊಂಡಿರೋದು ಅದರ ಈ ನಿರೀಕ್ಷೆಗೆ ಕಾರಣ ಆಗಿರಬಹುದೇನೋ. ಇನ್ನು ಚುನಾವಣೆಗೂ ಸ್ವಲ್ಪ ಮೊದಲು SIR ಮೂಲಕ 27 ಲಕ್ಷ ಮತದಾರರನ್ನ ತೆಗೆದುಹಾಕಲಾಗಿದೆ. 5 ಲಕ್ಷ ಮತದಾರರನ್ನ ಸೇರಿಸಲಾಗಿದೆ. ಇನ್ನು ಮೊದಲ ಹಂತದ ಮತದಾನ ನಡೆಯುವಾಗ ಬಂಗಾಳದಲ್ಲಿ ನಿಯೋಜಿಸಲಾಗಿದ್ದಂತಹ ಒಂದು ಭದ್ರತೆಯನ್ನ ನೋಡ್ಬಿಟ್ರೆ ಮಣಿಪುರ ಹೊತ್ತಿ ಉರಿತಾ ಇದ್ದಾಗಿನ ಒಂದು ಸ್ಥಿತಿಗಿಂತಾನು ಬಂಗಾಳದ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆಯಾ ಅನ್ನೋ ಹಾಗಿತ್ತು. ಯಾವುದೇ ಚುನಾವಣೆಗೆ ಯಾವುದೇ ರಾಜ್ಯದಲ್ಲಿ ಯಾವತ್ತೂ ಕೂಡ ಇಷ್ಟು ದೊಡ್ಡ ಪಡೆಯನ್ನ ನಿಯೋಜಿಸಲಾಗಿಲ್ಲ. ಚುನಾವಣೆ ಸಮಯದಲ್ಲಿ ರಾಜ್ಯದಲ್ಲಿ ರಾತ್ರಿಯಲ್ಲಿ ಯಾರೂ ಕೂಡ ಬೈಕ್ ಸವಾರಿ ಮಾಡೋ ಹಾಗಿಲ್ಲ ಅಂತ ಕೂಡ ಚುನಾವಣಾ ಆಯೋಗ ಸೂಚಿಸಿತು. ಅನೇಕ TMC ಕಾರ್ಯಕರ್ತರು ಮತ್ತೆ ನಾಯಕರನ್ನ ಅರೆಸ್ಟ್ ಮಾಡೋದಿಕ್ಕೂ ಕೂಡ ಆದೇಶವನ್ನು ಹೊರಡಿಸಿತ್ತು. ಮತ್ತೆ ಪ್ರವಾಸಿಗರನ್ನ ಹೊರ ಹಾಕೋದಿಕ್ಕೂ ಕೂಡ ಆದೇಶ ನೀಡಿತು. ಈ ಬಾರಿ ಬಂಗಾಳದಲ್ಲಿ ಚುನಾವಣೆಯನ್ನ ಜನರ ವಿಷಯಗಳ ಮೇಲೆ ನಡೆಸಲಾಗ್ತಾ ಇದೆಯಾ ಅಥವಾ ಸುಳ್ಳಿನ ಮೇಲೆ ನಡೆಸಲಾಗ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಕೇಳಲಾಗ್ತಾ ಇದೆ. ಬಂಗಾಳದಿಂದ ನುಸುಳುಕೋರನ್ನ ಹೊರ ಹಾಕೋದಾಗಿ ಬಿಜೆಪಿ ಹೇಳ್ತಾ ಇದೆ. ಆದ್ರೆ ಡೇಟಾ ಬೇರೆ ಕಥೆಯನ್ನ ಹೇಳ್ತಾ ಇದೆ. ಕಳೆದ 12 ವರ್ಷಗಳಿಂದ ಕೇಂದ್ರದಲ್ಲಿ ಬಿಜೆಪಿನೇ ಅಧಿಕಾರದಲ್ಲಿದೆ. ಹಾಗಾದ್ರೆ ಬಿಜೆಪಿ ಎಷ್ಟು ನುಸುಳುಕೋರನ್ನ ಹೊರ ಹಾಕಿದೆ ಅನ್ನೋದನ್ನ ಬಹಿರಂಗವಾಗಿ ಹೇಳಲಾಗ್ತಾ ಇದೆಯಾ? ಚುನಾವಣೆಗೂ ಮುನ್ನ ಘೋಷಿಸಲಾಗಿರುವಂತಹ ಉಚಿತ ಕೊಡುಗೆಗಳನ್ನ ಪೂರೈಸೋದಕ್ಕೆ ಬಂಗಾಳದಲ್ಲಿ ಸಾಕಷ್ಟು ಹಣ ಇದೆಯಾ? ಮತ್ತೆ ಚುನಾವಣಾ ಆಯೋಗ ಮುಕ್ತ ಮತ್ತೆ ನ್ಯಾಯಯುತ ಚುನಾವಣೆಗಳ ಬಗ್ಗೆ ಮಾತಾಡುತ್ತೆ ಮತ್ತು ಅದರ ಕಟ್ಟುನಿಟ್ಟಿನ ಕ್ರಮಗಳಲ್ಲಿ ನಿರ್ದಿಷ್ಟ ಪಕ್ಷವನ್ನ ಗುರಿ ಮಾಡಿರೋ ಹಾಗೆ ಕಾಣ್ತಾ ಇದೆ. ಹೀಗಾದಾಗ ಯಾವ ಪಕ್ಷ ಇಲ್ಲಿ ಲಾಭ ಪಡೆಯುತ್ತೆ? ಸಸ್ಯಾಹಾರಿ ಅಂತ ಹೇಳ್ಕೊಳ್ಳುವಂಥ ಪಕ್ಷವಾದಂತಹ ಬಿಜೆಪಿ ಇತ್ತೀಚಿನ ದಿನಗಳಲ್ಲಿ ಮಾಂಸ ಮತ್ತೆ ಮೀನು ತಿನ್ನೋದ್ರಲ್ಲಿ ಯಾಕೆ ತೊಡಗಿದೆ? ಇವೆಲ್ಲದರ ನಡುವೆ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ SIR. ಹಾಗಾಗಿ ಮಮತಾ ಬ್ಯಾನರ್ಜಿ ಅವರ ಅತಿ ದೊಡ್ಡ ಎದುರಾಳಿ ಚುನಾವಣಾ ಆಯೋಗನೇ ಆಗಿದೆ ಅನ್ನುವಂಥ ವಿಶ್ಲೇಷಣೆಗಳಿವೆ. ಪ್ರಜಾಪ್ರಭುತ್ವಕ್ಕಿಂತ ಚುನಾವಣಾ ಆಯೋಗದ ನಿರಂಕುಶಾಧಿಕಾರ ಕಣ್ಣಿಗೆ ಹೊಡೆದು ಕಾಣ್ತಾ ಇದೆ. ಬಂಗಾಳದಲ್ಲಿ ಮೊದಲ ಹಂತದಲ್ಲಿ 91%ಗಿಂತನೂ ಹೆಚ್ಚು ದಾಖಲೆಯ ಮತದಾನ ಆಗಿದೆ. ಇಷ್ಟೊಂದು ಪ್ರಮಾಣದ ಮತದಾನ ಬಂಗಾಳದಲ್ಲಿ ಬದಲಾವಣೆ ಬರೋದ್ರ ಸೂಚನೆ ಅಂತ ಬಿಜೆಪಿ ಹೇಳ್ತಾ ಇದೆ. ಇನ್ನು ಕೆಲವರು ಇದು SIR ವಿರುದ್ಧದ ಮತದಾನ ಅಂತ ವಾದ ಮಾಡ್ತಾರೆ. ಮತ ಚಲಾಯಿಸದೇ ಇದ್ರೆ ಎಲ್ಲಿ ತಮ್ಮ ಹೆಸರನ್ನ ತೆಗೆದು ಹಾಕಬಹುದು ಅನ್ನುವಂಥ ಒಂದು ಭಯದಿಂದಾಗಿ ಜನರು ಮತವನ್ನ ಚಲಾಯಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. SIR ಯುದ್ಧ ಮುಗಿದಿದೆ. ಈಗ ಬಂಗಾಳ ಚುನಾವಣೆಯಲ್ಲಿ ಉಳಿದಿರೋದು ಮತ್ತೊಂದು ಕಹಿ ಸತ್ಯ ಇದೆ. 27 ಲಕ್ಷ ಮತದಾರರನ್ನ ತೆಗೆದು ಹಾಕಿದಾಗ ನ್ಯಾಯಮಂಡಳಿಗಳ ವಿಚಾರಣೆಯಲ್ಲಿ ಅವರು ಅರ್ಹರೆನಿಸಿದ್ರೆ ಮತದಾನಕ್ಕೆ ಅವಕಾಶ ಇದೆ ಅಂತ ಅಷ್ಟೇ ಸುಪ್ರೀಂ ಕೋರ್ಟ್ ಹೇಳ್ತು. ಅಂಥವ್ರನ್ನ ಬಾಂಗ್ಲಾದೇಶಿ ಅಂತ ನೋಯಿಸಬಹುದಾದಂಥ ಒಂದು ಸನ್ನಿವೇಶವು ಕೂಡ ಬಂಗಾಳದಲ್ಲಿ ಇರಬಹುದು. ಅಂಥ ಯಾರದೇ ನೋವಿನ ಬಗ್ಗೆ ಈ ಇಡೀ ಸನ್ನಿವೇಶದಲ್ಲಿ ಸ್ಪಂದನೆ ಅಂತೂ ಸಿಕ್ಕಾಗಿಲ್ಲ. ಸುಪ್ರೀಂ ಕೋರ್ಟ್ ಏನನ್ನೂ ಮಾಡ್ದೇನೆ ಜನರ ಹಕ್ಕುಗಳನ್ನು ತುಳಿಯೋದಿಕ್ಕೆ ಅವಕಾಶ ನೀಡ್ತಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಈಗ ಕೇಳಲಾಗ್ತಾ ಇದೆ. ಪುರಾವೆಗಳು ಇಲ್ಲದೇನೆ ಜನರನ್ನ ಮತದಾನದಿಂದ ವಂಚಿತಗೊಳಿಸಲಾಯಿತು. ಸುಪ್ರೀಂ ಕೋರ್ಟ್ನ ಈ ವರ್ತನೆ ಇತಿಹಾಸದ ಪುಟಗಳಲ್ಲಿ ಉಳಿಯುತ್ತೆ ಅಂತ ವಿಶ್ಲೇಷಣೆಗಳು ಹೇಳ್ತಾ ಇವೆ. ಇನ್ನು ಇದರ ನಡುವೆ ಚುನಾವಣಾ ಆಯೋಗದ ವಿಲಕ್ಷಣ ಆದೇಶಗಳು ಯಾವುದೇ ಕರಾಳತೆಗೆ ಕಮ್ಮಿ ಇಲ್ಲ. ಇಡೀ ಚುನಾವಣಾ ಪ್ರದೇಶದಲ್ಲಿ ಯಾರೂ ಕೂಡ ಬೈಕ್ ಸವಾರಿ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಎಂಥ ವಿಚಿತ್ರ ಆದೇಶ ಇದು. ಇದೇ ಸಂದರ್ಭದಲ್ಲಿ ಒಂದು ರಾಜಕೀಯ ಪಕ್ಷ ವಿಡಿಯೋಗಳ ಮೂಲಕ ಮತ್ತೊಂದು ಪಕ್ಷವನ್ನ ಬಯಲಿಗೆಳೆಯುತ್ತೆ. ಎದುರಾಳಿ ಶಾಸಕರು ಅಥವಾ ಸಂಸದರು ಏನ್ ಮಾಡ್ತಾ ಇದ್ದಾರೆ ನೋಡಿ ಅಂತ ತೋರಿಸುವಂತ ಕೆಲಸಗಳು ನಡೆದಿವೆ. ಇದೆಲ್ಲವೂ ಇಲ್ಲಿ ಬೇರೆ ಏನೋ ಒಂದು ವ್ಯವಸ್ಥಿತವಾಗಿ ನಡೆದಿದೆ ಅನ್ನೋದನ್ನೇ ಸೂಚಿಸುತ್ತವೆ. TMC ಚುನಾವಣಾ ಆಯೋಗದ ವಿರುದ್ಧ ಎದ್ದು ನಿಂತಿದೆ. ಈಗ ಚುನಾವಣಾ ಆಯೋಗವನ್ನ ಬಯಲಿಗೆ ತರೋದಾಗಿ ಅದು ಹೇಳ್ಕೊಂಡಿದೆ. ಚುನಾವಣಾ ಆಯೋಗ ನೇಮಿಸಿದಂತಹ ಪೊಲೀಸ್ ವೀಕ್ಷಕರು ಏಪ್ರಿಲ್ 20ರಂದು ಬಿಜೆಪಿ ಅಭ್ಯರ್ಥಿಯೊಂದಿಗೆ ರಹಸ್ಯ ಸಭೆಯನ್ನ ನಡೆಸ್ತಾ ಇರೋದು ಕಂಡು ಬಂದಿದೆ ಅಂತ TMC ಆರೋಪ ಮಾಡಿದೆ. ಈ ಆರೋಪ ನಿಜಾನೇ ಆಗಿದ್ರೆ ಮುಕ್ತ ಮತ್ತೆ ಈ ನ್ಯಾಯಯುತ ಚುನಾವಣೆ ಕೇವಲ ಘೋಷಣೆ ಮಾತ್ರ ಅನ್ನೋದು ಸ್ಪಷ್ಟ. ಚುನಾವಣಾ ಆಯೋಗ ಕಟ್ಟುನಿಟ್ಟಿನ ಕ್ರಮದ ಪೋಸ್ ಅನ್ನ ನೀಡಿ ಮಾಡಿದ್ದೇನು ಹಾಗಾದ್ರೆ?
ಅದು ಬಂಗಾಳದಲ್ಲಿ ತೊಂದರೆ ಕೊಡೋರು ಅಂತ ಗುರುತಿಸಲಾದಂಥ 800ಕ್ಕೂ ಹೆಚ್ಚು ಜನರ ಪಟ್ಟಿಯನ್ನು ಮಾಡಿ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಆದೇಶವನ್ನು ಹೊರಡಿಸ್ತು. ಮತ್ತೆ ಆ ಪಟ್ಟಿಯಲ್ಲಿದ್ದಂಥ ಹೆಚ್ಚಿನವರು TMC ನಾಯಕರು, TMC ಕಾರ್ಯಕರ್ತರು ಮತ್ತೆ ಹಾಲಿ ಶಾಸಕರಾಗಿದ್ದರು. ಅದಾದ ನಂತರ TMC ಮೇಲ್ಮನವಿಯನ್ನು ಸಲ್ಲಿಸಿದ ನಂತರ ಕೋಲ್ಕತ್ತಾ ಹೈಕೋರ್ಟ್ ಈ ಒಂದು ವಿಷಯವನ್ನ ಪ್ರಶ್ನೆ ಮಾಡಿ ಅದನ್ನ ರದ್ದು ಮಾಡಿತು. ಚುನಾವಣಾ ಆಯೋಗದ ಮತ್ತೊಂದು ಆದೇಶದಲ್ಲಿ ಪ್ರವಾಸಿಗರು ಚುನಾವಣೆ ನಡೆಯುವಂಥ ಪ್ರದೇಶಗಳನ್ನ ತೊರೆಯುವಂತೆ ಹೇಳ್ತು. ಚುನಾವಣೆ ಪ್ರಾರಂಭ ಆಗುವ ಮೊದಲು ತಮಿಳುನಾಡು, ಕೇರಳ ಮತ್ತಿತರ ರಾಜ್ಯಗಳಲ್ಲಿ ಒಟ್ಟು 23 ಅಧಿಕಾರಿ ವರ್ಗಾವಣೆ ಆದೇಶಗಳನ್ನು ನೀಡಲಾಯಿತು. ಆದರೆ ಬಂಗಾಳದಲ್ಲಿ ಮಾತ್ರ ಚುನಾವಣಾ ಆಯೋಗ ಚುನಾವಣೆ ಮೊದಲು 483 ಅಧಿಕಾರಿಗಳನ್ನು ವರ್ಗಾಯಿಸಿತು. ಈ 4 ರಾಜ್ಯಗಳಲ್ಲಿನ ವರ್ಗಾವಣೆಗಳ 20 ಪಟ್ಟು ಹೆಚ್ಚು ವರ್ಗಾವಣೆ ಬಂಗಾಳದಲ್ಲಾಗಿತ್ತು. ಇಷ್ಟೆಲ್ಲಾನು ಮಾಡಿ ತಾನು ಬಹಳ ಜಾಗರೂಕವಾಗಿದ್ದೀನಿ ಅಂತ ಪೋಸ್ ಕೊಟ್ಟಂಥ ಚುನಾವಣಾ ಆಯೋಗ ಮೋದಿ ವಿಷಯಕ್ಕೆ ಅಂತ ಬಂದಾಗ ಯಾಕೆ ಕುರುಡಾಯಿತು? ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರುವಾಗ ಮೋದಿ ಬಂದು ರಾಷ್ಟ್ರೀಯ ದೂರದರ್ಶನದಲ್ಲಿ ಜನರಿಗೆ ಸಂದೇಶವನ್ನ ನೀಡಿದ್ರು. ಅದು ಮಹಿಳಾ ಮೀಸಲಾತಿ ಮಸೂದೆಗಾಗಿ ಕಾಂಗ್ರೆಸ್ ಅನ್ನ ಖಂಡಿಸುವಂತ ಒಂದು ಸಂದೇಶ ಆಗಿತ್ತು. ಮೋದಿ ಬಂಗಾಳದ ಮಹಿಳೆಯರು ಮತ್ತೆ ಬಂಗಾಳದ ಮತದಾರರನ್ನ ಓಲೈಸೋದಕ್ಕೆ ಪ್ರಯತ್ನ ಪಟ್ಟರು. ಅವ್ರ ಜನರಿಗೆ ಸುಳ್ಳು ಭರವಸೆಗಳನ್ನ ನೀಡಿದ್ರು ಮತ್ತೆ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ್ರು. ಆದ್ರೆ ಚುನಾವಣಾ ಆಯೋಗ ಮಾತ್ರ ಮೌನವಾಗಿನೇ ಉಳಿತು. ಇನ್ನು ಜನರ ಆಹಾರದ ಹಕ್ಕನ್ನು ಕಸಿಯುವಂತಹ ಅಭ್ಯಾಸ ಇರುವಂತಹ ಈ ಬಿಜೆಪಿ, ಮಾಂಸದ ಅಂಗಡಿಗಳ ವಿರುದ್ಧ ಅಭಿಯಾನ ನಡೆಸುವಂತಹ ಬಿಜೆಪಿ, ಬಿಹಾರದಲ್ಲಿ ಶಾಲೆಗಳು ಮತ್ತೆ ದೇವಾಲಯಗಳ ಸುತ್ತಲೂ ಮಾಂಸ ಮತ್ತೆ ಮೀನು ಅಂಗಡಿಗಳನ್ನು ನಿಷೇಧ ಮಾಡುವಂತಹ ಬಿಜೆಪಿ ಬಂಗಾಳದಲ್ಲಿ ಮಾತ್ರ ಸ್ವರ ಬದಲಾಯಿಸ್ಬಿಡ್ತು. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಮಾಂಸ ಮತ್ತೆ ಮೀನುಗಳನ್ನ ನಿಷೇಧ ಮಾಡಲಾಗುತ್ತೆ ಅಂತ ಮಮತಾ ಬ್ಯಾನರ್ಜಿ ಅವರ ರ್ಯಾಲಿಯಲ್ಲಿ ಹೇಳಿದ್ದೇ ತಡ ಬಿಜೆಪಿ ನಾಯಕರು ಕೈಯಲ್ಲಿ ಮೀನನ್ನ ಹಿಡಿದುಕೊಂಡು ಓಡಾಡೋದಕ್ಕೆ ಶುರು ಮಾಡಿದ್ರು. ದೆಹಲಿಯಲ್ಲಿ ಈ ಬಿಜೆಪಿ ಶಾಸಕರು ಮಂಗಳವಾರ ಮಟನ್ ಮತ್ತೆ ಮೀನ್ ಅಂಗಡಿಗಳನ್ನ ಮುಚ್ಚೋದಿಕ್ಕೆ ಬೀದಿಗಿಳಿದಿದ್ದಾಗ ಬಂಗಾಳದಲ್ಲಿ ಅನುರಾಗ್ ಠಾಕೂರ್ ಕೇಸರಿ ಸ್ಕಾರ್ಫ್ ಮತ್ತೆ ತಿಲಕವನ್ನ ಧರಿಸಿ ಕ್ಯಾಮ್ರಾ ಮುಂದೆ ಮೀನ್ ತಿಂತಾ ಇದ್ರು. ಅಧಿಕಾರಕ್ಕಾಗಿ ಈ ಬಿಜೆಪಿ ಎಂಥ ಆಟವನ್ನು ಆಡಬಲ್ಲದು ಅನ್ನೋದು ಇದರಿಂದ ಮತ್ತೊಮ್ಮೆ ಸಾಬೀತಾಯಿತು. ಈ ಇಡೀ ಚುನಾವಣೆಯ ಪ್ರಮುಖ ವಿಷಯ ಏನು ಅಂತಂದ್ರೆ ಒಳನುಸುಳುವಿಕೆ. ಬಂಗಾಳದಿಂದ ಬಾಂಗ್ಲಾದೇಶ ಒಳನುಸುಳುಕೋರನ್ನ ಹೊರಹಾಕೋದ್ರ ಬಗ್ಗೆ ಬಿಜೆಪಿ ಒತ್ತು ಕೊಟ್ಟು ಹೇಳ್ತು. ಕೇಂದ್ರ ಸರ್ಕಾರದಲ್ಲಿ ಕಳೆದ 12 ವರ್ಷಗಳಲ್ಲಿ ತಾನು ಮಾಡೋದಕ್ಕೆ ಸಾಧ್ಯವಾಗದನ್ನ ಬಿಜೆಪಿ ಈಗ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಮಾಡುತ್ತಾ? ಈ ಒಳನುಸುಳುಕೋರರಿಗೆ ಲಾಭ ಆಗುವಂತೆ ನಡೆಯುತ್ತೆ ಅಂತ TMC ವಿರುದ್ಧ ಆರೋಪ ಮಾಡಲಾಯಿತು. ಆದ್ರೆ ಗಡಿ ನಿಯಂತ್ರಣ ಕೇಂದ್ರ ಸರ್ಕಾರದ ಅಡಿಯಲ್ಲೇ ಬರುತ್ತೆ ಅನ್ನೋದನ್ನ ಬೇಕಂತಾನೆ ಅಲಕ್ಷಿಸಲಾಯಿತು. ಕಳೆದ 12 ವರ್ಷಗಳಿಂದ ಒಳನುಸುಳುವವರನ್ನ ನಿಲ್ಲಿಸುವಂತ ಮತ್ತೆ ಅವರನ್ನ ಹಿಂದಕ್ಕೋಡಿಸುವಂತ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದೇ ಆಗಿತ್ತು. 2016ರಲ್ಲಿ ಕೇಂದ್ರ ಸಚಿವ ಕಿರಣ್ ರಿಜಿಜು ಸಂಸತ್ತಿನಲ್ಲಿ 2 ಕೋಟಿ ಬಾಂಗ್ಲಾದೇಶಿಗಳು ಭಾರತದಲ್ಲಿ ಅಕ್ರಮವಾಗಿ ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಹಾಗಾದ್ರೆ ಅದು ತಿಳಿದ ನಂತರ ಬಿಜೆಪಿ ಏನ್ ಮಾಡ್ತಾ ಇತ್ತು? ಆ ಒಳನುಸುಳುಕೋರನ್ನ ಅದು ಗಡಿಪಾರು ಮಾಡ್ಬೇಕಾಗಿತ್ತಲ್ವಾ? UPA ಅಧಿಕಾರಾವಧಿಯಲ್ಲಿ ಕಾನೂನುಬದ್ಧವಾಗಿ ಸುಮಾರು 90,000 ಬಾಂಗ್ಲಾದೇಶಿಗಳನ್ನ ಗಡಿಪಾರು ಮಾಡಿತ್ತು. ಇನ್ನು ಈ ನಡುವೆ ಮೋದಿ ಸರ್ಕಾರ ತನ್ನ 3ನೇ ಅವಧಿಯಲ್ಲಿ ಕೇವಲ 2 ಅಥವಾ 3,000 ಜನರನ್ನ ಮಾತ್ರನೇ ಗಡಿಪಾರು ಮಾಡೋದಕ್ಕೆ ಸಾಧ್ಯ ಆಗಿದೆ. ಡೇಟಾ ವಿಶ್ಲೇಷಣೆಯನ್ನು ನೋಡಿದ್ರೆ ಬಿಜೆಪಿ ಈ ಒಳನುಸುಳುವಿಕೆಯನ್ನು ನಿಲ್ಲಿಸೋದಿಕ್ಕೆ ಮತ್ತೆ ಬಾಂಗ್ಲಾದೇಶಗಳನ್ನ ಮನೆ ಕಳಿಸೋದಕ್ಕೆ ಸಾಧ್ಯ ಆಗಿಲ್ಲ. ಮತ್ತೆ ಬಿಜೆಪಿಗೆ ಈ ಬಗ್ಗೆ ಯಾವುದೇ ಒಂದು ನಿರ್ದಿಷ್ಟ ಆಸಕ್ತಿ ಕೂಡ ಇಲ್ಲ. ಯಾಕಂತಂದ್ರೆ ಆಗ ಅದಕ್ಕೆ ಚುನಾವಣಾ ವಿಷಯನೇ ಇಳಿದಾಗ ಆಗತ್ತೆ. ಇದು ಮತ ಬ್ಯಾಂಕಿನ ಒಂದು ಲೆಕ್ಕಾಚಾರ. ಅಕ್ರಮ ವಲಸೆಯನ್ನ ಇಲ್ಲಿ ವಿಷಯವನ್ನಾಗಿ ಮಾಡಿದ ಹೊರತು ಬಿಜೆಪಿಗೆ ಬೇರೆ ಗತಿನೇ ಇಲ್ಲ. ಅವರು ನಿಮ್ಮ ಉದ್ಯೋಗವನ್ನು ಕಸ್ಕೊಂಡಿದ್ದಾರೆ, ಅವರಿಂದಾಗಿ ಆರ್ಥಿಕತೆ ಹದಗೆಟ್ಟಿದೆ ಅಂತ ಜನರನ್ನ ಎತ್ತಿ ಕಟ್ಟೋ ಮೂಲಕನೇ ಅದು ಆಟ ಆಡುತ್ತೆ. ಇಲ್ಲಿ ಪ್ರಶ್ನೆ ಇರೋದು, ಬಂಗಾಳದ ಜನರು ಇದನ್ನ ಅರ್ಥ ಮಾಡ್ಕೊಳ್ತಾರಾ ಅಥವಾ ಈ ಬಲೆಗೆ ಬೀಳ್ತಾರಾ ಅನ್ನೋದು. ಇನ್ನು ಬಂಗಾಳದಲ್ಲಿ ಬಿಜೆಪಿ ಘೋಷಿಸಿರುವಂತಹ ಉಚಿತ ಕೊಡುಗೆಗಳಂತೂ ಒಂದೆರಡಲ್ಲ. ಬಿಜೆಪಿ ಬಂಗಾಳದಲ್ಲಿ ಏನಾದರೂ ಸರ್ಕಾರವನ್ನ ರಚನೆ ಮಾಡಿದ್ರೆ ಎಲ್ಲಾ ನಿರುದ್ಯೋಗಿ ಯುವಕರಿಗೆ, ಉದ್ಯೋಗಗಳಿಗೆ ತಯಾರಿಯನ್ನ ನಡೆಸ್ತಾ ಇರೋರಿಗೆ, ಗರ್ಭಿಣಿಯರಿಗೆ ಹಣ ಸಿಗೋದ್ರ ಬಗ್ಗೆ ಹೇಳಲಾಗಿದೆ. ಯಾವುದನ್ನ ರೇವಡಿ ಅಂತ ಈ ಬಿಜೆಪಿನ ಜರ್ದಿತ್ತೋ ಅದನ್ನೇ ಈಗ ಈ ಬಿಜೆಪಿ ತನ್ನ ಅಸ್ತ್ರವನ್ನ ಮಾಡ್ಕೊಂಡಿದೆ. ಮಮತಾ ಬ್ಯಾನರ್ಜಿ ಕೂಡ ಇಂಥ ಹಲವು ಯೋಜನೆಗಳ ಬಗ್ಗೆ ಘೋಷಣೆ ಮಾಡಿದ್ದಾರೆ. ಆದರೆ ಈ ಹೊಸ ಭರವಸೆಗಳನ್ನ ಪೂರೈಸೋದಕ್ಕೆ ಬಂಗಾಳದಲ್ಲಿ ಹಣ ಎಲ್ಲಿದೆ ಅನ್ನೋದು ದೊಡ್ಡ ಪ್ರಶ್ನೆ. ಈಗ ಹಣ ಇದ್ರೂ ಕೂಡ ಈ ಉಚಿತ ಕೊಡುಗೆ ಎಷ್ಟು ಕಾಲ ಉಳಿಯುತ್ತೆ? ಬಂಗಾಳದ ಆರ್ಥಿಕ ಪರಿಸ್ಥಿತಿ ಈಗಾಗಲೇ ಕಳಪೆಯಾಗಿದೆ. ಇಡೀ ರಾಜ್ಯದ ಆದಾಯ 2,68,000 ಕೋಟಿ ಮತ್ತೆ ಇದರ ಖರ್ಚು 3,40,000 ಕೋಟಿ. ಸರ್ಕಾರ ಪದೇ ಪದೇ ಸಾಲ ತೆಗೆದುಕೊಳ್ಳುವಂಥ ಒಂದು ಪರಿಸ್ಥಿತಿ ಇದೆ. ಬಂಗಾಳ ಸರ್ಕಾರ ತನ್ನ ಬಜೆಟ್ನ 60ರಿಂದ 70% ಅಷ್ಟನ್ನ ಸಂಬಳ, ಪಿಂಚಣಿ, ಸಾಲ, ಬಡ್ಡಿ ಮತ್ತೆ ಕಲ್ಯಾಣ ಯೋಜನೆಗಳಿಗೇನೆ ಖರ್ಚು ಮಾಡುತ್ತೆ. ಎರಡೂ ಪಕ್ಷಗಳ ಪ್ರಣಾಳಿಕೆಗಳು ಈ ಸಾಲವನ್ನ ಕಡಿಮೆ ಮಾಡೋದ್ರ ಬಗ್ಗೆ ಏನನ್ನೂ ಹೇಳೋದಿಲ್ಲ. ವ್ಯರ್ಥ ವೆಚ್ಚವನ್ನ ಕಡಿಮೆ ಮಾಡೋದಕ್ಕೆ ಯಾವುದೇ ಯೋಜನೆ ಕೂಡ ಇಲ್ಲ. ಕೈಗಾರಿಕಾ ಆದಾಯವನ್ನು ಹೇಗೆ ಪುನರುಜ್ಜೀವನಗೊಳಿಸೋದು ಅನ್ನೋದ್ರ ಬಗ್ಗೆ ಯಾವುದೇ ಯೋಜನೆ ಕೂಡ ಇಲ್ಲ. ಇನ್ನು ಬಂಗಾಳಕ್ಕೆ ಉದ್ಯಮವನ್ನ ಮರಳಿ ತರೋದ್ರ ಬಗ್ಗೆ ಯಾವುದೇ ಯೋಜನೆ ಇಲ್ಲ.
ಜನರನ್ನ ಧ್ರುವೀಕರಿಸೋದು ಮತ್ತೆ ಉಚಿತ ಕೊಡುಗೆಗಳನ್ನು ಘೋಷಿಸೋದು ಅಷ್ಟೇ. ಅಭಿವೃದ್ಧಿ ಅನ್ನೋದು ಮರೀಚಿಕೆಯಾಗಿಯೇ ಉಳಿಯುತ್ತೆ. ಬದಲಾಗಿ ಮಾಂಸ ಮತ್ತು ಮೀನಿನ ಬಗ್ಗೆ ಬಹಳ ಜೋರಾಗಿ ಚರ್ಚೆಗಳು ನಡೀತವೆ. ಈ ಉಚಿತ ಕೊಡುಗೆಗಳು ಮತ್ತು ದ್ವೇಷ ಇಲ್ಲದೇನೆ ಯಾವುದೇ ಚುನಾವಣೆಯನ್ನು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ಹಂತವನ್ನು ಈ ದೇಶದ ರಾಜಕೀಯ ಮುಟ್ಟಿರೋ ಹಾಗಿದೆ. ಇದೆಲ್ಲವೂ ಒಂದು ಕಡೆ ಇರುವಾಗ ಈ ಚುನಾವಣಾ ಆಯೋಗನೇ ಒಂದು ಪ್ರಮುಖ ವಿರೋಧ ಪಕ್ಷದ ಹಾಗೆ ನಡೆದುಕೊಳ್ತಾ ಇದೆ. ಇದು ಈ ದೇಶದ ಭವಿಷ್ಯದ ಚುನಾವಣೆಗಳ ಮಾದರಿಯನ್ನು ಸೂಚಿಸ್ತಾ ಇದೆಯಾ? ವೀಕ್ಷಕರ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.